ನಾನಿವತ್ತು ನಿಮಗೆ ರವೆ ಇಡ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಕಡಿಮೆ ಟೈಮಲ್ಲಿ ರವೆ ಇಡ್ಲಿನ ಮಾಡ್ಕೋಬೋದು. 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ನಾನು ಮೊದಲು ಗೋಡಂಬಿ ಚೂರುಗಳನ್ನು ಹುರ್ಕೊಳ್ತಾ ಇದ್ದೀನಿ. ಅರ್ಧ ಎತ್ಕೊಂಡಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ 2 ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ಮೊದಲೇ ಹುರಿದಿಟ್ಟಿರುವಂಥ ಗೋಡಂಬಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಕಪ್ ಮೀಡಿಯಂ ರವೆ ತಗೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರಿಬೇಕಾದ್ರೂ ಆದಷ್ಟು ಸಣ್ಣ ಉರಿಯಲ್ಲಿ ನೀವು ಹುರ್ಕೋಬೇಕಾಗುತ್ತೆ. ಹದವಾಗಿ ಹುರ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಆ ರವೆನ ಆರ್ಲಿಕ್ಕೆ ಬಿಟ್ಬಿಡಿ. ಈಗ 2 ಸ್ಪೂನ್ ಆಗುವಷ್ಟು ಅವಲಕ್ಕಿನ ನೆನೆಸ್ಬಿಟ್ಟು ಈ ಥರ ಅರಳ್ಕೊಂಡಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಾನಿವಾಗ 1 ಕಪ್ ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ. 1 ಕಪ್ ಮೊಸರನ್ನು ತೊಗೊಳ್ತಿದ್ದೀವಿ ಯಾಕಂತಂದರೆ 1 ಕಪ್ ಆಗುವಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿದ್ದರೆ ಮಾತ್ರ ಇದು ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರವೆ ಎಲ್ಲ ಫುಲ್ ತಣ್ಣದಾದ ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 25 ನಿಮಿಷ ಹಾಗೆ ರೆಸ್ಟಿಗೆ ಬಿಡಿ. ಅದಾದ ನಂತರ ರವೆ ಎಲ್ಲ ಅರಳ್ಕೊಂಡಿರುತ್ತೆ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲುಗಡೆ ನೀವು ನೀರನ್ನು ಹಾಕೋಬೇಕಾಗತ್ತೆ. ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಇಡ್ಲಿ ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಒಂದೊಂದು ಗೋಡಂಬಿ ಇಟ್ಟು ಇಡ್ಲಿ ಹಿಟ್ಟನ್ನು ಹೊಯ್ಕೊಳ್ತಾ ಬನ್ನಿ. ಇಡ್ಲಿ ಹಿಟ್ಟನ್ನು ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಆಯಿತು. ನೋಡಿ, ನಾನು ಇವಾಗ ಇಡ್ಲಿ ರೆಡಿಯಾಗಿದೆ ಅಲ್ವಾ, ಇದನ್ನು 20 ನಿಮಿಷಗಳ ಕಾಲ ಬೇಯಿಸಿ ಅದು ತೆಗಿಯೋಣ. ಎಷ್ಟು ಚೆನ್ನಾಗಿ ಸಾಫ್ಟ್ ಆದಂಥ ರುಚಿಯಾದಂಥ ರವೆ ಇಡ್ಲಿ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಸಂಜೆ ತಿಂಡಿಗಂತೂ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.